ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಹೋರಾಟಕ್ಕೆ ರೆಡಿಯಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದಕ್ಕೆ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟವನ್ನು ಮಾಡುತ್ತವೆ. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ವರ್ಗಾವಣೆ ಅಕ್ರಮ ಇದು ಮೊದಲ ಟಾರ್ಗೆಟ್. ಇನ್ನು ಮೂಡ ಅಕ್ರಮ ಆರೋಪ ಎರಡನೇ ಟಾರ್ಗೆಟ್. ಇದು ಸಿಎಂ ವಿರುದ್ಧ ಅಸ್ತ್ರ. ಜೊತೆಗೆ SC SP ಮತ್ತು TSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡ್ರಲ್ಲ, ಅದು ಮೂರನೇ ಅಸ್ತ್ರ. ಮೂರು ಟಾರ್ಗೆಟ್, ಮೂರು ವಿಚಾರ, ಮೂರರಲ್ಲೂ ಸಿದ್ದರಾಮಯ್ಯನೇ ಟಾರ್ಗೆಟ್. ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸುವುದೇ ವಿಪಕ್ಷಗಳ ಮೊದಲ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ತೈಲ ದರ ಏರಿಕೆ ಆಗಿರೋದು, ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಾ ಇರತಕ್ಕಂಥ ವಿಚಾರ ಪ್ರಸ್ತಾಪಿಸಿ ಹೋರಾಟ ಮಾಡೋದು, NDA ಮಿತ್ರಕೂಟಕ್ಕೆ ಕಾಂಗ್ರೆಸ್ನಿಂದಲೂ ಕೂಡ ಪ್ರತಿಭಟನಾ ಸಿದ್ಧವಾಗಿದೆ, ಇಲ್ಲ ಅಂತಲ್ಲ. ಬಟ್ ಜಂಟಿ ಹೋರಾಟವನ್ನು ಮಾಡ್ತಾ ಇದ್ರು ಈ ಸರ್ತಿ ಸದನದಲ್ಲಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ ಕಾಡುತ್ತೆ, ಬಸವರಾಜ ಬೊಮ್ಮಾಯಿ ಅವರ ಅನುಪಸ್ಥಿತಿ ಕಾಡುತ್ತೆ. ಯಾಕೆಂದರೆ ಹಲವಾರು ವಿಚಾರಗಳನ್ನು ರೈಸ್ ಮಾಡ್ತಾ ಇದ್ದಿದ್ದೆ ಕುಮಾರಸ್ವಾಮಿ ಅವರು. ಅವರೀಗ ಸಂಸದರಾಗಿ ಕೇಂದ್ರ ಮಂತ್ರಿಗಳು ಆಗ್ಬಿಟ್ರು. ಹಾಗಾಗಿ ಅವರ ಅನುಪಸ್ಥಿತಿ ಇದೆ. ಏನಿದ್ರು ಇವಾಗ ಅಶೋಕ್ ಅವರು, ಅಶ್ವಥ್ ನಾರಾಯಣ್ ಅವರು, ಯತ್ನಾಳ್ ಅವರು, ಇವರು ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕಿಸ್ಬೇಕು. ಈಗ ಸದ್ಯಕ್ಕೆ ಬಿಜೆಪಿ JDS ಮಿತ್ರ ಪಕ್ಷಗಳ ಕೈಯಲ್ಲಿರೋ ಬ್ರಹ್ಮಾಸ್ತ್ರ ಯಾವುದು? 187 ಕೋಟಿ ವಾಲ್ಮೀಕಿ ಹಗರಣ. ಈ ಹಗರಣದಲ್ಲಿ ಮಾಜಿ ಸಚಿವರ ಬಂಧನ ಕೂಡ ಆಗಿದೆ, ದದ್ದಲ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇದು ಇನ್ನು CM ಪತ್ನಿಗೆ ಮೂಡಾ ಸೈಟ್ ಅಲಾಟ್ ಆಯ್ತಲ್ಲ, ಮೂಡಾದಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಇದರಲ್ಲೂ ಕೂಡ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡೋದಕ್ಕೆ CM ಪತ್ನಿಗೆ 14 ಮೂಡಾ ಸೈಟ್ಗಳು ಅಕ್ರಮ ಹಂಚಿಕೆ ಆಗಿತ್ತಲ್ಲ, ಈ ಆರೋಪ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ SC ST ಫಂಡನ್ನು ವಿನಿಯೋಗಿಸ್ಬಿಟ್ಟಿದ್ದಾರೆ. ಕೇಂದ್ರದ ಆಯೋಗ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗಿತ್ತು. ಅವರು ಇದನ್ನು ಕೇಳಿದರು, ಕ್ಲಾರಿಫಿಕೇಷನ್ ಕೇಳಿದರು. ಹಾಗೆಯೇ ಪೆಟ್ರೋಲ್ ಡೀಸೆಲ್ ಸೆಸ್ ದರ ಹೆಚ್ಚಳ ಮಾಡಿದ್ರು ಇತ್ತೀಚೆಗಷ್ಟೇ, 3 ರೂಪಾಯಿ ಜಾಸ್ತಿ ಮಾಡಿದ್ರು. ಬೆಲೆ ಏರಿಕೆ, ಅದರ ಜೊತೆಗೆ ತಮಿಳುನಾಡಿಗೆ ಕಾವೇರಿ ನೀರು ಬಿಡ್ತಕ್ಕಂಥ ವಿಚಾರ ನಿನ್ನೆ ಅಷ್ಟೇ ಸರ್ವಪಕ್ಷ ಸಭೆ ನಡೆದಿದೆ. ನೋಡೋಣ ಏನು ಅಂತ. ಬಟ್ ಕಾಂಗ್ರೆಸ್ ಅವರು ಸುಮ್ಮನೆ ಕೂತಿದ್ದಾರಾ? ಇಲ್ಲ. ದೇವರಾಜ ಅರಸು ಟ್ರಕ್ ಟರ್ಮಿನಲ್ ಹಗರಣ ನಡೆದಿತ್ತಲ್ಲ BJP ಅಧಿಕಾರಾವಧಿಯಲ್ಲಿ, ಅದನ್ನು ಪ್ರಸ್ತಾಪ ಮಾಡೋದು. ನಿಮ್ಮ ಅವಧಿಯಲ್ಲೂ ನಡೆದಿದೆ ನೋಡಿ. ಇನ್ನು ಮಾಜಿ MLC DS ವೀರಯ್ಯ ಅವ್ರ ಬಂಧನ ಆಗಿದೆ. ಹಾಗಾಗಿ ಆ ಪ್ರಕರಣವನ್ನು ಪ್ರಸ್ತಾಪ ಮಾಡ್ತಕ್ಕಂಥದ್ದು. BJP ಕಾಲದಲ್ಲಿ 200 ಕೋಟಿ ಹಗರಣದ ಆರೋಪ ಏನು ಬಂದಿತ್ತು, ಇದು. ಶಿವಮೊಗ್ಗ ಪ್ರಾಧಿಕಾರದ ಸೈಟ್ ಹಂಚಿಕೆ ಗೋಲ್ಮಾಲ್ ಆರೋಪ ಯಡಿಯೂರಪ್ಪನವರ ವಿರುದ್ಧ. ಸುಡಾ ಗೌಡ್ರ ಕುಟುಂಬಕ್ಕೆ ಮೂಡಾ ಸೈಟ್ ಅಕ್ರಮ ಹಂಚಿಕೆ, ಇದ್ರ ಬಗ್ಗೆ ಈಗಾಗಲೇ ಮಾತಾಡಿದ್ದಾರೆ. ದೇವೇಗೌಡರ ಕುಟುಂಬಕ್ಕೂ ಮೂಡಾ ಸೈಟ್ ಅಕ್ರಮವಾಗಿ ಹಂಚಿಕೆ ಆಗಿದೆ ಅಂತ ಇವ್ರ ಕೈಲಿ ಒಂದಷ್ಟು ವಿಚಾರಗಳಿದೆ. ಬಟ್ ಇವೆಲ್ಲ ಹೋಗಿರೋದು BJP JDS ಅವ್ರ ಹತ್ರ ಇರ್ತಕ್ಕಂಥದ್ದು ತಾಜಾ ಆರೋಪಗಳು. ಇದೆಲ್ಲವನ್ನು ಕ್ರೋಢೀಕರಿಸಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿ ಮುಖ್ಯಮಂತ್ರಿಗಳ ರಾಜೀನಾಮೆ ಕೇಳೋದಕ್ಕೆ ಈಗ ಅವರೆಲ್ಲರೂ ಕೂಡ ರೆಡಿಯಾಗಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡೆಯೋಣ. ಎಸ್ ಮಸೂದ್, ಈ ಅಧಿವೇಶನದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡಬಹುದು? ಯಾಕೆಂದರೆ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ, ಬಸವರಾಜ ಬೊಮ್ಮಾಯಿ ಅವರ ಅನುಪಸ್ಥಿತಿಯಲ್ಲೂ ಕೂಡ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಕ್ಸೋದ್ರಲ್ಲಿ ಯಶಸ್ವಿ ಆಗ್ತಾರಾ ಮೈತ್ರಿ ಪಕ್ಷಗಳು? ಅರವಿಂದ್, ಮೂಡಾ ಮತ್ತು ವಾಲ್ಮೀಕಿ ಅಕ್ರಮ ಪ್ರಕರಣಗಳು ಬಯಲಿಗೆ ಬಂದ ನಂತರ ಪರಸ್ಪರ ವಾಕ್ಸಮರ ಮಾಡ್ತಾ ಇದ್ದಂತಹ ಆಡಳಿತ ಪಕ್ಷ ಪ್ರತಿಪಕ್ಷದ ಸದಸ್ಯರು ಈಗ ಮುಖಾಮುಖಿ ಆಗ್ತಾ ಇದ್ದಾರೆ. ಇವತ್ತಿಂದ ಅಧಿವೇಶನ ಆರಂಭ ಆಗ್ತಾ ಇದೆ. 9 ದಿನಗಳ ಕಾಲ ಅಧಿವೇಶನದಲ್ಲಿ ಭಾರಿ ಕೋಲಾಹಲವೇ ನಡೆಯುವ ಸಾಧ್ಯತೆ ಇದೆ. ಯಾಕೆಂದರೆ ರಾಜ್ಯ ಸರ್ಕಾರದ ವಿರುದ್ಧ ದೊಡ್ಡ ದೊಡ್ಡ ಬ್ರಹ್ಮಾಸ್ತ್ರಗಳೇ ಪ್ರತಿಪಕ್ಷಗಳ ಕೈಯಲ್ಲಿದೆ. ಮುಖ್ಯವಾಗಿ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣ ಮತ್ತು ಮೂಡಾ ಅಕ್ರಮ ಸೈಟುಗಳ ಹಂಚಿಕೆ ಪ್ರಕರಣ, ಜೊತೆಗೆ SC SP ಮತ್ತು TSP ಹಣ ದುರ್ಬಳಕೆ, ಇವೇ ಮುಂತಾದ ವಿಚಾರಗಳು ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡೋದಕ್ಕೆ ಪ್ರತಿಪಕ್ಷಗಳು ಸನ್ನದ್ಧವಾಗಿರುವಂಥದ್ದು. ಇದನ್ನು ಯಾವ ರೀತಿ ಪರಿಣಾಮಕಾರಿಯಾಗಿ ಪ್ರತಿಪಕ್ಷಗಳು ಉಪಯೋಗಿಸ್ಕೊಂಡು ಸರ್ಕಾರವನ್ನು ಕಟ್ಟಿ ಹಾಕ್ತವೆ ಅನ್ನೋಂಥದ್ದನ್ನು ಕಾದು ನೋಡಬೇಕು. ಇವತ್ತಿಂದಲೇ ಹೋರಾಟವನ್ನು BJP ಮತ್ತು JDS ನಾಯಕರುಗಳು ಆರಂಭ ಮಾಡಿರುವಂಥದ್ದು. ಮುಖ್ಯವಾಗಿ 3 ಪ್ರಮುಖ ವಿಚಾರದಲ್ಲಿ ಅದನ್ನು ಟಾಪ್ ಲಿಸ್ಟ್ನಲ್ಲಿ ಇಟ್ಕೊಂಡು ದೋಸ್ತಿ ನಾಯಕರುಗಳು ಅದನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಒಂದು, ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ 187 ಕೋಟಿ ಬೇನಾಮಿ ಖಾತೆಗಳಿಗೆ ಹಂಚಿಕೆ ಆಗಿರುವಂಥದ್ದು. ಇದರಲ್ಲಿ ಈಗಾಗಲೇ ನಾಗೇಂದ್ರ ತಲೆದಂಡ ಆಗಿದೆ, ಅವರ ಬಂಧನ ಆಗಿದೆ, ತೀವ್ರ ಮುಜುಗರದಲ್ಲಿ ಸರ್ಕಾರ ಇದೆ. ಖುದ್ದು ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಪಟ್ಟಿಡಿದು ಈಗಾಗಲೇ 2 ಬಾರಿ ಹೋರಾಟ ಮಾಡಿರುವಂಥದ್ದು, ಪ್ರತಿಭಟನೆ ಮಾಡಿರುವಂಥದ್ದು. ಇವತ್ತಿಂದ ಸದನದಲ್ಲೂ ಕೂಡ ಆ ತೀವ್ರವಾದಂಥ ಹೋರಾಟಕ್ಕೆ ದೋಸ್ತಿ ನಾಯಕರು ಮುಂದಾಗಿರುವಂಥದ್ದು. ಇವತ್ತು ಬೆಳಿಗ್ಗೆ 10 ಗಂಟೆಗೆ ಶಾಸಕರ ಭವನದಲ್ಲಿರುವಂತಹ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಪ್ರತಿಭಟನಾ ಮೆರವಣಿಗೆ ಮೂಲಕ ವಿಧಾನಸಭೆ ಮತ್ತು ವಿಧಾನ ಪರಿಷತ್ಗೆ ಸದಸ್ಯರು ಹೋಗ್ತಾರೆ. ಇವತ್ತಿಂದಲೇ
ಬೆಳಿಗ್ಗೆಯಿಂದಲೇ ಪ್ರತಿಭಟನೆಯ ಬಿಸಿಯನ್ನ ಸರ್ಕಾರಕ್ಕೆ ಮುಟ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಡಾ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ನಡೆದಂತಹ ಅಕ್ರಮ, ಅದರಲ್ಲೂ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರ ಆಗಿದೆ. ಅಲ್ಲೂ ಕೂಡ ಮುಖ್ಯಮಂತ್ರಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಹೋರಾಟ ಮಾಡ್ತಾ ಇರುವಂತದ್ದು. ಎಸ್ಪಿ ಒಂದ್ಸಲ 11,000 ಕೋಟಿ, ಇನ್ನೊಂದ್ಸಲ 14,000 ಕೋಟಿ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ಕೊಂಡಿರುವಂತದ್ದು. ಈ ಮುಂತಾದ ವಿಚಾರಗಳನ್ನ ಇಟ್ಕೊಂಡು ಹೋರಾಟಕ್ಕೆ ಸನ್ನದ್ಧವಾಗಿರುವಂತದ್ದು. ಅರವಿಂದ್.